ನಿಜವಾಗ್ಲೂ ಗುರು ಈ ದಂಧೆ ಮಾಡ್ತಿಲ್ಲ ಅಂದಿದ್ರೆ ನಿಜವಾಗ್ಲೂ ಕತೆನೇ ಬೇರೆ ಆಗಿರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮತ್ತೊಂದು ಮಗದೊಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಹೇಗಿರುತ್ತೆ ಅಂತ ನೀವೇ ಸ್ವಲ್ಪ ನೋಡಿ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಚೇರ್ಸ್ ನ ಮಾಡ್ತಾ ಇರುತ್ತೆ, ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಕೋಡಿ ರೋಡ್ಸ್ ಅನ್ನೋ ಒಂದು ಸಾಂಗ್ ನು ಕೂಡ ಆಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ. ಸ್ಮ್ಯಾಕ್ ಡೌನ್, ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಎಸ್, ನಾನಿಲ್ಲಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡಬೇಕು. ಆಫ್ ಕೋರ್ಸ್ ಡ್ರೂ ಮ್ಯಾಕಿಂಟೈರ್ ಅವರ ಬಗ್ಗೆ ಮಾತಾಡಬೇಕು. ಡ್ರೂ ಮ್ಯಾಕಿಂಟೈರ್ ಅವರೇ ನನ್ನ ಚಾಂಪಿಯನ್ಶಿಪ್ ನ ವೆಪನ್ ಆಗಿ ಆ ಒಂದು ಮ್ಯಾಚ್ ಗೆ ತಗೊಂಡ್ ಬಂದ್ರು. ಅವ್ರು ಅನ್ಕೋತಾ ಇದ್ರು ನಾನು ಟ್ರಿಗರ್ ನ ಪುಲ್ ಮಾಡೋದಿಲ್ಲ ಅಂತ, ಬಟ್ ನಾನು ಅವಕಾಶನ ಯೂಸ್ ಮಾಡ್ಕೊಂಡು ಟ್ರಿಗರ್ ನ ಪುಲ್ ಮಾಡಿದೆ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಅದೇ ಗತಿ ಆಗ್ಬೇಕಾಗಿತ್ತು. ನಿಜವಾಗ್ಲೂ ಈ ಒಂದು ಇಂಡಸ್ಟ್ರಿಯಲ್ಲಿ ಅವನ ಬಗ್ಗೆನೆ ಅವನು ಜಾಸ್ತಿ ಯೋಚನೆ ಮಾಡ್ತಾನೆ. ಅಂಡ್ ಈಗ ನಾನು ಅವನಿಂದ ಮೂವ್ ಆನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸುಮ್ಮನೆ ಡ್ರೂ ಮ್ಯಾಕೆಂಟೈರ್ ಇಂದ ನಾನು ದೂರ ಹೋಗಿ ಈಗ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಈಗ ನಾನು ನಿಮ್ಮ ಬಳಿ ಬಂದು ಆಡಿಯನ್ಸ್ ಹತ್ರ ಕೂತ್ಕೊಂಡು ನನ್ನ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನೆಕ್ಸ್ಟ್ ಏನು ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಆಡಿಯನ್ಸ್ ಬಳಿ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಲಿಸ್ಟರ್ ಬ್ಲ್ಯಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಿಜವಾಗ್ಲೂ ಅಲಿಸ್ಟರ್ ಬ್ಲ್ಯಾಕ್ ವರ್ಸಸ್ ಕೋಡಿ ರೋಡ್ಸ್ ನಿಜವಾಗ್ಲೂ ಗುರಿ ಇದು ಆಗ್ತಾ ಇದೆಯಾ ಅಂತ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಅದು ಯಾವ ತರ ಶಾಕು ಅಂತ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಆಗಿ ಜೆಲಿನಾ ವೆಗಾ ಅವರು ಬರ್ತಾರೆ. ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಅವರು ಹೇಳ್ತಾರೆ, ನಾನು ಡೇಮಿಯನ್ ಪ್ರೀಸ್ಟ್ ಅವರ ಕಣ್ಣಿಗೆ ಬೆಂಕಿ ಹಾಕಿದ್ದೀನಿ ಅಂಡ್ ಈಗ ನಾನು ಕೂಡ ಅವನಿಂದ ಮೂವ್ ಆನ್ ಆಗ್ಬೇಕು. ನೀನೀಗ ಡ್ರೂ ಮ್ಯಾಕೆಂಟೈರ್ ಅವರಿಂದ ಔಟ್ ಆಗ್ತಿದೀಯಾ ಅಂದ್ರೆ ನಾನು ನಿನಗೆ ಇನ್ ಆಗ್ತೀನಿ. ಸೊ ನಾನೀಗ ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಅಲಿಸ್ಟರ್ ಬ್ಲ್ಯಾಕ್ ಅವರು ಹೇಳ್ತಾರೆ. ನಮ್ಮ ಜೆಲಿನಾ ವೆಗಾ ಅವರು ಕೂಡ ಹೇಳ್ತಾರೆ, ಕೋಡಿ ರೋಡ್ಸ್ ನಿನ್ನ ನೈಟ್ ಮೇರು ಇವತ್ತಿಂದ ಪ್ರಾರಂಭ ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ತನ್ನ ಟೈನ್ ಎಲ್ಲದನ್ನು ಕೂಡ ಲೂಸ್ ಮಾಡಿಕೊಂಡು ಫೈಟ್ ಆಡೋದಕ್ಕೆ ರೆಡಿ ಆಗ್ತಾರೆ. ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಓಕೆ ಅಲಿಸ್ಟರ್ ಬ್ಲ್ಯಾಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ನಿಮ್ಮ ನಡುವೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಿದ್ದೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡ್ತಾರೆ. ಎಂತ ಬುಲ್ಶಿಟ್ ಸೆಗ್ಮೆಂಟ್ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಏನೇ ಆಗ್ಲಿ ಗಾಯ್ಸ್, ಸ್ಮ್ಯಾಕ್ ಡೌನ್ ಓಪನಿಂಗ್ ಕೂಡ ಬೋರಿಂಗ್ ಆಗಿ ಆಗಿತ್ತು. ಇದಾದ್ಮೇಲೆ ನಮಗೆ ಇಲ್ಜಾ ಡ್ರ್ಯಾಗನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿ ಆ ಒಂದು ಓಪನ್ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಥಮಾಸೋ ಚಾಂಪಾ ಅವರು ಬರ್ತಾರೆ. ಚಾಂಪಾ ಅವರ ಜೊತೆ ನಮ್ಮ ಜಾನಿ ಗ್ಯಾರ್ಗೇನೋ ಅವರು ಕೂಡ ಇರ್ತಾರೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಚಾಂಪಾ ಅವರು ಹೇಳ್ತಾರೆ, ಈ ಬಾರಿ ನನಗಿಂತ ಮುಂಚೆ ಯಾರು ಕೂಡ ಬಂದಿಲ್ಲ ಅಂಡ್ ನಾನು ನಿನ್ನ ಒಂದು ಓಪನ್ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಅಂತ. ಬಟ್ ಇಲ್ಲಿ ನಮ್ಮ ಡ್ರ್ಯಾಗನ್ ಅವರು, ಚಾಂಪಾ ನಾನು ನಿನಗೆ ಚಾಲೆಂಜ್ ನ ಕೊಡ್ತಾ ಇಲ್ಲ, ಬದಲಿಗೆ ಜಾನಿ ಗ್ಯಾರ್ಗೇನೋ ಅವರಿಗೆ ಅವಕಾಶನ ಕೊಡ್ತಾ ಇದ್ದೀನಿ ಅಂತ ಜಾನಿ ಗ್ಯಾರ್ಗೇನೋ ಅವರಿಗೆ ಡ್ರ್ಯಾಗನ್ ಅವರೇ ಚಾಲೆಂಜ್ ಮಾಡ್ತಾರೆ. ನಿಜವಾಗ್ಲೂ ಇದು ಕೂಡ ಎಂತ ಬುಲ್ಶಿಟ್ ಗುರು, ನೀವು ಓಪನ್ ಚಾಲೆಂಜ್ ನ ಇಡ್ತಾ ಇದ್ದೀರಾ. ಬೇಸಿಕಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದು ನಮ್ಮ ಥಮಾಸೋ ಚಾಂಪಾ ಅವರು. ಬಟ್ ನೀವು ಆ ಒಂದು ಚಾಲೆಂಜ್ ನ ಬಿಟ್ಟು ಜಾನಿ ಗ್ಯಾರ್ಗನ್ ಅವರಿಗೆ ಅವಕಾಶ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಓಪನ್ ಚಾಲೆಂಜ್ ಗೆ ಅರ್ಥ ಏನಿರುತ್ತೆ? ಓಕೆ, ಇದಾದ್ಮೇಲೆ ಜಾನಿ ಗ್ಯಾರ್ಗೇನೋ ಹಾಗೆ ಡ್ರ್ಯಾಗನ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಬಗ್ಗೆ ಮಾತಾಡೋಂಗಿಲ್ಲ, ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ, ಸ್ಟೋರಿ ಕೂಡ ಕೆಟ್ಟದಾಗಿರುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರ್ಯಾಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ನ್ಯೂ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ರಿಂಗಿಗೆ ಬರ್ತಾರೆ. ತನ್ನ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಟಿಫನಿ ಸ್ಟಾಟನ್ ಅವರಿಗೆ ಏನಾಯ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಾ ಇರಬಹುದು. ಅಂಡ್ ನನ್ನ ವಿರುದ್ಧ ಬರಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಬನ್ನಿ, ಯಾಕಂದ್ರೆ ಅದೇ ರೀತಿ ಗತಿ ಎಲ್ಲರಿಗೂ ಕೂಡ ಆಗುತ್ತೆ. ಅಂಡ್ ನಾನು ಅದೇ ರೀತಿಯ ಬಿಚ್ ಅಂತ ಹೇಳಿ ಅವರು ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಟ್ಟು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಶಾರ್ಲೆಟ್ ಫೈರ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ಲ್ಯಾಶ್ ಲೆಜೆಂಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲ್ಯಾಶ್ ಲೆಜೆಂಡ್ ಅವರು ಬಂದು ಅಲೆಕ್ಸಾ ಬ್ಲಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ಶಾರ್ಲೆಟ್ ಫೈರ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಈ ಕಡೆ ನಮ್ಮ ನಾಯಾ ಜಾಕ್ಸ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಶಾರ್ಲೆಟ್ ಫೈರ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಸೊ ಲ್ಯಾಶ್ ಲೆಜೆಂಡ್ ಅವರ ಸ್ಮ್ಯಾಕ್ ಡೌನ್ ಡೆಬ್ಯೂ ಕೂಡ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಜೂಲಿಯಾ ಹಾಗೆ ಚೆಲ್ಸಿ ಗ್ರೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಾನು ಅನ್ಕೋತಾ ಇದ್ದೆ ಈ ಒಂದು ಮ್ಯಾಚ್ ಕೂಡ ಬೋರಿಂಗ್ ಆಗಿರುತ್ತೆ ಗುರು, ರಿಸಲ್ಟ್ ಕೂಡ ಅಷ್ಟೇ ಬೋರಿಂಗ್ ಆಗಿರುತ್ತೆ ಅಂತ. ಬಟ್ ಈ ಒಂದು ಮ್ಯಾಚ್ ನ ರಿಸಲ್ಟ್ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಆಗಿತ್ತು. ಅಂಡ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಟೈಟಲ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಚೆಲ್ಸಿ ಗ್ರೀನ್ ಅವರು ಜೂಲಿಯಾ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡ್ತಾರೆ. ರೋಪ್ಸ್ ಗಳ ಯೂಸ್ ಕೂಡ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚೆಲ್ಸಿಯ ಗ್ರೀನ್ ಅವರು ಜೂಲಿಯಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಹೊಸ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಒಳ್ಳೆ
ಒಳ್ಳೆ ಡಿಸಿಷನ್. ಯಾಕಂದ್ರೆ ಜೂಲಿಯಾ ಆಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಅಷ್ಟೊಂದೇನು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಮತ್ತೊಮ್ಮೆ ಡಬ್ಲ್ಯೂ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಚೆಲ್ಸಿ ಗ್ರೀನ್ ಗೆ ಕೊಟ್ಟಿದ್ದಾರೆ. ಅಂಡ್ ಇದಾದ್ಮೇಲೆ ನಮಗೆ ಚೆಲ್ಸಿ ಗ್ರೀನ್ ಆಗಿ ಈತನ್ ಪೇಜ್ ಅವರ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ವಿಚಾರ ನನಗೆ ಸ್ಮ್ಯಾಕ್ ಡೌನ್ ಅಲ್ಲಿ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ರೇ ಫಿನಿಕ್ಸ್ ಹಾಗೆ ಟಲ್ಲಾ ಟೋಂಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಟಲ್ಲಾ ಟೋಂಗಾ ಅವರು ರೇ ಫಿನಿಕ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದೇ ರೀತಿ ಡಾಮಿನೆಂಟ್ ವೇ ಅಲ್ಲಿ ನಮ್ಮ ಟಲ್ಲಾ ಟೋಂಗಾ ಅವರು ರೇ ಫಿನಿಕ್ಸ್ ಅವರಿಗೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಹಾಗೆ ಟಲ್ಲಾ ಟೋಂಗಾ ಅವರು ರೇ ಫಿನಿಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಿಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಯಾಮಿ ಝೈನ್ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡು ಬರ್ತಾರೆ. ಅಂಡ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಟಲ್ಲಾ ಟೋಂಗಾ ಅವರು ಎಸ್ಕೇಪ್ ಆಗ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಸ್ಟೋರಿ ಕೂಡ ಸಾಕ್ತಾನೆ ಇದೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾ ಇರ್ತಾರೆ, ಟಾಮಾ ಟೋಂಗಾ ನೀನು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ವಾಪಸ್ ನಮ್ಮ ಟೀಮ್ಗೆ ತಗೊಂಡ್ ಬರಬೇಕು. ಅಂಡ್ ವೈಟ್ ಸಿಕ್ಸ್ ಕೂಡ ನಾವು ಬಿಡಬಾರ್ದು, ಯಾಕಂದ್ರೆ ಅವರ ಬಳಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಇದೆ. ಅಂಡ್ ಸ್ಯಾಮಿ ಝೈನ್ ಕೂಡ ಇನ್ನು ಓಡಾಡ್ತಾ ಇದ್ದಾನೆ ಅಂತ ನಮ್ಮ ಸೋಲೋ ಸಿಕೋವಾ ಅವರು ತನ್ನ MFT ಗೆ ಹೇಳ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಜಾನ್ ಸಿನಾ ಅವರ ಲಾಸ್ಟ್ ಟೈಮ್ ಇಸ್ ನಾವ್ ಟೂರ್ನಮೆಂಟ್ ನ ಅಪೋನೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ಟೂರ್ನಮೆಂಟ್ ಅಲ್ಲಿ ಯಾವ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ಇವತ್ತು 2 ಮ್ಯಾಚ್ ನ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಮಿಸ್ ಹಾಗೆ ಜೇ ಊಸೋ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎರಡನೇದಾಗಿ LA ನೈಟ್ ಹಾಗೆ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ನಡುವೆ ನಮ್ಮ ನಿಕ್ ಆಲ್ಡಿಸ್ ಅವರು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಆ ಒಂದು ನೇಮ್ ನ ನಮ್ಮ ನಿಕ್ ಆಲ್ಡಿಸ್ ಅವರು ರಿವೀಲ್ ಮಾಡಿಲ್ಲ. ಈ ಒಂದು ನೇಮ್ ನ ನಾನು ಸರ್ಪ್ರೈಸ್ ಆಗಿ ಇಡೋದಕ್ಕೆ ಇಷ್ಟಪಡ್ತೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳಿದ್ದಾರೆ. ಸೊ ಆ ಒಂದು ನೇಮ್ ಯಾವುದು ಅಂತ ಕಾದ್ ನೋಡಬೇಕು. ಸದ್ಯಕ್ಕೆ LA ನೈಟ್ ಅವ್ರನ್ನ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರಾಬಬ್ಲಿ ಆ ಮಿಸ್ಟ್ರಿ ಅಪೋನೆಂಟ್ TNA ಸೂಪರ್ ಸ್ಟಾರ್ ಅಥವಾ ಬೇರೆ ಏನಾದ್ರೂ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಗಂತರ್ರ ಅಂತ ಕಾದ್ ನೋಡಬೇಕು. ಇದಾದ್ಮೇಲೆ ನಮಗೆ ಶೋನಾ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಅಂತೂ ಏನು ಕೂಡ ಕಮ್ಮಿ ಇಲ್ಲ. ಅಲಿಸ್ಟರ್ ಬ್ಲಾಕ್ ಹಾಗೆ ಕೋಡಿ ರೋಡ್ಸ್ ಅವರು AW ಕಂಪನಿಯಲ್ಲೂ ಕೂಡ ಒಳ್ಳೆ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಡೆಲಿವರ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಕಿಕ್ ಕೊಡ್ಕೊಂಡು ಬಿದ್ದಿರಬೇಕಾದ್ರೆ ರೆಫ್ರಿ ಕೌಂಟ್ ನ ಮಾಡಬೇಕಾದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ರೆಫ್ರಿಗೆನೆ ಕ್ಲೇಮೋರ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ರೆಫ್ರಿಗೆನೆ ಹೇಳ್ತಾ ಇರ್ತಾರೆ, ನಿನ್ನಿಂದಾನೇ ನಾನು ಇಷ್ಟು ವರ್ಷ ಚಾಂಪಿಯನ್ಶಿಪ್ ನ ಸೋತಿರೋದು, ನಿಮ್ಮಿಂದಾನೇ, ನಿಮ್ಮ ತಪ್ಪಿಂದಾನೆ ಅಂತ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲಿಸ್ಟರ್ ಬ್ಲಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬೆದ್ದು ಅಟ್ಯಾಕ್ ಮಾಡ್ತಾರೆ. ಕೋಡಿ ರೋಡ್ಸ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡೇಮಿಯನ್ ಪ್ರೀಸ್ಟ್ ಅವರು ಬಂದು ಅಲಿಸ್ಟರ್ ಬ್ಲಾಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಒಂದು ಚಿಕ್ಕ ಬ್ರಾಲ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೆಲಿನಾ ವೇಗಾ ಅವರು ಅಲಿಸ್ಟರ್ ಬ್ಲಾಕ್ ಅವರ ಜೊತೆ ಎಸ್ಕೇಪ್ ಆಗ್ತಾರೆ. ಅಂಡ್ ಇಲ್ಲಿ ರಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಕೋಡಿ ಕಟರ್ ಕೂಡ ಕನೆಕ್ಟ್ ಮಾಡಿರ್ತಾರೆ. ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ನೀನು ಇಷ್ಟು ದಿನ ಏನ್ ಮಾಡಿದ್ನೋ ಅದನ್ನೆಲ್ಲದನ್ನು ಕೂಡ ನಾನು ತಡ್ಕೊಂಡಿದ್ದೆ, ಬಟ್ ಇನ್ ಮುಂದೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ನಿನ್ನನ್ನ ಈ ಒಂದು ಶೋ ಇಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಹೋಗಿ ಕೇಳ್ತಾ ಇರ್ತಾರೆ, ನಿಜವಾಗ್ಲೂ ನನ್ನ ಸಪೋರ್ಟ್ಗೆ ಯಾರು ಕೂಡ ಇಲ್ಲ, ನನಗೆ ಅನ್ಯಾಯ ಆಗ್ತಾ ಇದೆ ಅಂಡ್ ಯಾರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡಿಂಗು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಏನ್ ನೋಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಈ ಒಂದು ಶೋನ ರೇಟಿಂಗ್ ಮಾಡೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಆದ್ರೂ ಕೂಡ ಮಾಡಬೇಕು ಅಂದ್ರೆ 2 ಸ್ಟಾರ್ನ ಕೊಡ್ತಾ ಇದ್ದೀನಿ. ಒಟ್ನಲ್ಲಿ ಒಂದು ಬೋರಿಂಗ್ ಶೋ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.